ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಸೋಷಿಯಲ್ ಮೀಡಿಯಾದಾಗ ಇವತ್ತು ವೈರಲ್ ಆಗಿರೋ ವಿಡಿಯೋ ನೋಡ್ ಬಂದ ತಕ್ಷಣ ಗಾಬರಿ ಆಗ್ಬಿಟ್ಟೆ. ಮಮತಾ ದೀದಿ ನ್ಯೂ ಲುಕ್. ಈ ಚುನಾವಣೆ ಆದ್ಮೇಲೆ ಗದ್ಲ ಹಿಂಸಾಚಾರ ಆಯ್ತಲ್ಲ, ಈ ಕೇಸಿನ ಸಲುವಾಗಿ ಮಮತಾ ಬ್ಯಾನರ್ಜಿ ಫುಲ್ ಥೇಟ್ ವಕೀಲರ ತರ ತಯಾರಾಗಿ ಕೋಲ್ಕತ್ತಾ ಹೈಕೋರ್ಟಿಗೆ ಬಂದ್ಬಿಟ್ರು. ಅಲ್ಲ, ಹೈಕೋರ್ಟ್ ನ್ಯಾಯಮೂರ್ತಿಗಳಿಗೆ ಏನರಿ ಇವರಿಗೆ ಹಿಂಗ ವಕೀಲರ ಡ್ರೆಸ್ನ್ಯಾಗ ನೋಡಿಬಿಟ್ರ ಏನ್ ಅನ್ಕೋಬಹುದು, ಏನೆಲ್ಲಾ ನೆನಪಾಗಬಹುದು? ಯಾಕಂದ್ರ ಇದು ಒಂದ್ ಕೇಸ್ ಅಷ್ಟೇ ಅಲ್ರಿ, ಮತ್ ಇಂತ ಬಹಳಷ್ಟು ಪ್ರಕರಣಗಳ ವಿಚಾರಣೆಯನ್ನ ಹೆಂಗ ನಿಂದರ್ಸ್ಬೇಕು, ಹೆಂಗ್ ಅಡ್ಡಗಾಲ್ ಹಾಕ್ಬೇಕಂತ ಹೇಳಿ ಇವ್ರ ಪಕ್ಷದ ಗೂಂಡಾಗಳು ಎಲ್ಲ ಕೋರ್ಟ್ನ್ಯಾಗ ಭಯಂಕರ ಗದ್ಲಿ ಎಬ್ಬಿಸ್ತವ್ರ ಅದಾರ. ಅಷ್ಟೇ ಯಾಕ SIR ಟೀಮ್ನ್ಯಾಗ ಇದ್ದಂತಹ ನ್ಯಾಯಾಂಗ ಅಧಿಕಾರಿಗಳಿಗೆ ಎಂಥ ಪರಿ ತಂದಿದ್ರು ಇವ್ರ ಪರಿಸ್ಥಿತಿ ಅನ್ನೋದು ನಿಮಗೆಲ್ಲ ಗೊತ್ತೈತಿ, ನೆನಪೈತಿ. ಇದನ್ನೆಲ್ಲ ನೆನಪು ಮಾಡ್ಕೊಂಡ್ರ ಹೈಕೋರ್ಟ್ ಜಡ್ಜ್ ಹೊಳ್ಳಿ ತೀರ್ಪು ಏನ್ ಕೊಡಬಹುದಂತ. ಆದ್ರೆ ಇವ್ರು ಈ ಲುಕ್ ನೋಡಿ ಇದೇನ ರಾಜಕೀಯನೋ, ನ್ಯಾಯಾಂಗ ವ್ಯವಸ್ಥೆ ಹೋರಾಟನೋ, ಅಥವಾ ಬಾಲಿವುಡ್ ಡೈಲಿ ಸೋಪ್ ಸೀರಿಯಲ್ಲೋ ಅರ್ಥ ಆಗ್ಲಿಲ್ಲ. ಈ ತರ ವಕೀಲ್ ರಂಗ ರೆಡಿಯಾಗಿ ಬಂದು ಹಂಬ ಹಂಬ ರೊಂಬ ರೊಂಬ ಅಂತ ಡೈಲಾಗ್ ಕೊಡೋದು ಪಾಪ ಜಡ್ಜ್ ಏನ್ ಮಾಡ್ಬೇಕು ಹೇಳ್ರಿ? ಅಂದಂಗ ಈ ಹಂಬ ಹಂಬ ರೊಂಬ ರೊಂಬ ಡೈಲಾಗ್ ಎಂಥ ಪರಿ ಟ್ರೋಲ್ ಆಗ್ಯದಂದ್ರ ಪಬ್ಗಳ್ನ್ಯಾಗ ಫುಲ್ ಡ್ಯಾನ್ಸ್ ರಿಮಿಕ್ಸ್ ಆಗ್ಬಿಟ್ಟದ. ಈಗಷ್ಟೇ ಮುಖ್ಯಮಂತ್ರಿ ಕುರ್ಚಿಯಿಂದ ಇಳಿದು ಬಂದಿರುವಂತಹ ಮಮತಾ ದೀದಿನ ಇಂಥ ಪರಿ ಟ್ರೋಲ್ ಮಾಡುದು, ಇಂಥ ಪರಿ ಅವಮಾನ ಮಾಡುದು ಬಹುಶಃ ಇತಿಹಾಸದಾಗ ಯಾವ CMಗೂ ಆಗಿಲ್ಲ ಅಂತ ಅನಿಸ್ತದ. ಎಂಥ ಪರಿ ಟ್ರೋಲ್ ಮಾಡ್ಲಿಕತ್ತಾರ ನೋಡ್ರಪ್ಪ. ಇನ್ನು ನಿನ್ನೆ ಚಪ್ಪಲಿ ಸೇವೆ ಆಗಿದ್ದಾಯ್ತು. ಇವತ್ತು ಕಾಲ್ ತೊಳೆತದಲ್ಲಿ ಸಿಲುಕಿಕೊಂಡ ಉದಯನಿಧಿ ಸ್ಟಾಲಿನ್ ಮತ್ತಿನ್ನೇನ್ ಮಾಡ್ತಾರೆ ಹೇಳ್ರಿ? ಸ್ಟಾಲಿನ್ ಅವರು ಸನಾತನ ಧರ್ಮ ನಿರ್ಮೂಲನೆ ಮಾಡ್ಬೇಕಂತ ಏನ್ ಸ್ಟೇಟ್ಮೆಂಟ್ ಕೊಡ್ಲಿಕ್ಕತ್ತಾರಲ್ಲ, ಹಿಂದೂಗಳದಕ್ಕೆ ತಕ್ಕ ಪ್ರತಿಫಲ ಕೊಡ್ಲಿಕ್ಕೆ ಶುರು ಮಾಡಿಬಿಟ್ಟಾರ. ಈ ಮನಿ ಅಥವಾ ಗುಡಿಗಳದ್ರಾಗ ಫಸ್ತಿಲ್ ಅಂತ ಹೇಳ್ತೀವಿ ನಾವು. ಹೆಂಗಂದ್ರ ಅಲ್ಲಿ ಆಕ್ಚುಲ್ ಆಗಿ ಒಂದು ಬಟ್ಟಿನೋ ಮ್ಯಾಟೋ ಹಾಸಿರ್ತಾರ, ಕಾಲ ಒರೆಸ್ಕೊಂಡು ಹೊರಗೆ ಹೋಗ್ಲಿಕ್ಕ ಒಳಗ್ ಬರ್ಲಿಕ್ಕ ಇರ್ತೈತಿ. ಇಲ್ಲಿ ಏನ್ ಮಾಡ್ಯಾರಂದ್ರ ಈ ಮ್ಯಾಟ್ ಬದಲಿಗೆ ಸ್ಟಾಲಿನ್ ಅವರ ಫೋಟೋ ಇರುವಂತ ಪೋಸ್ಟರ್ ಅನ್ನ ಹಾಕಿ ಕಾಲಾಗ ಹೊಸಕ್ಕೆ ಹಾಕಿ ತುಳಿದು ಸಮಾಧಾನ ಪಟ್ಕೊಳಿಕತ್ತಾರ. ಹಿಂಗೆ ಆಗ್ಬೇಕ್ ಬಿಡ್ರಿ. ಇನ್ನ ಇಂಧನ ಉಳಿಸ್ರಿ ಅಂತ ಹೇಳಿ ಮೋದಿಜಿ ಕೊಟ್ಟ ಕರೆಗೆ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರು ತಮ್ಮ ಈ 4 ವೀಲರ್ ಕಾರು, ಐಷಾರಾಮಿ ಕಾರು, ಸೆಕ್ಯೂರಿಟಿ ಎಲ್ಲ ಬಿಟ್ಟು ಆರಾಮಾಗಿ 2 ವೀಲರ್ ಬೈಕ್ ಮೇಲೆ ಅಡ್ಡಾಡ್ಲಿಕ್ಕತ್ತಾರ. ಬಂದೋಬಸ್ತ್ ಇಲ್ಲ, ಏನಿಲ್ಲ ನೋಡ್ರಿ, ಎಷ್ಟು ಸಿಂಪಲ್ ಆಗಿ. ನೋಡ್ರಿ, ಖುದ್ದು ಮೋದಿಜಿನೇ ತಾವು ಅನುಸರಿಸಿ ಅಳವಡಿಸ್ಲಿಕ್ಕತ್ತಾರ. ಆದ್ರೆ CM ಸಿದ್ದರಾಮಯ್ಯನವ್ರ ರಿಯಾಕ್ಷನ್ ಕೇಳ್ಬೇಕು ನೀವು. ಮೋದಿಜಿ ಹೇಳಿದ್ದನ್ನ ಯಾವತ್ತರೇ ಒಪ್ಕೊಳಕ್ ಸಾಧ್ಯ ಐತಿ? ಅವ್ರಿಗೆ ಏನಾರ ತಕರಾರು ತೆಗಿಲೇಬೇಕಲ್ಲ. ಪ್ರೈಮ್ ಮಿನಿಸ್ಟರ್ ಸೇವ್ ಮಾಡಬೇಕು, ಡೀಸೆಲ್ ಸೇವ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ತಮ್ಮ ಕಾನೂನಿನ ಬೆಂಗಾವನ್ನೇ ಕಟ್ ಮಾಡ್ಕೊಂಡಿದ್ದಾರೆ. ಆ ತರದ ಪ್ರಾಕ್ಟೀಸ್ ಬೇರೆ ಸ್ಟೇಟ್ಗಳಲ್ಲಿ ತುಂಬ ಕರ್ನಾಟಕ ನಡೆಯುತ್ತೆ. ಬೇರೆ ಸ್ಟೇಟ್ಗಳಲ್ಲಿ ಇದೆಯಾ ಅಂತ ನೋಡೋಣ.
ಕರ್ನಾಟಕದಲ್ಲಿ ನೀವು ಏನೇ ಮಾಡಿದ್ರೂ ಕೂಡ ಅದು ತಾತ್ಕಾಲಿಕ ಆಗ್ತದೆ. ಮತ್ತು ಇವರು ಪ್ರೈಮ್ ಮಿನಿಸ್ಟರ್ ಹೇಳಿರ್ತಕ್ಕಂಥದ್ದು ಅದು ಸರಿಯಾದಂಥ ಕ್ರಮ ಅಲ್ಲ. ಅದ್ರ ಬದಲು ಈಗ ಬೇರೆ ದೇಶಗಳ ಜೊತೆ ನೀವು ಮಾತಾಡಿ, ಈಗ ಬೇರೆ ದೇಶಗಳು ಜೊತೆ ಮಾತಾಡಿ ಅವ್ರಿಗೆ ಒಂದು ಇನಾನಿವಸ್ ಇದಕ್ಕೆ ಬರೋದು, ಕಾನ್ಸಿಯಸ್ ಬರೋದು ಒಳ್ಳೇದು. ಹಿಂಗ ಚಲೋ ಹೇಳಿದ್ರಾಗ ತಕರಾರ್ ತೆಗಿಯೋದು. ಆದ್ರ ಇಲ್ಲಿ ನೋಡಿದ್ರ ಸಾಲಿ ಕಾಲೇಜ್ನಾಗ ಯೂನಿಫಾರ್ಮ್ ಅಂತ ಯಾಕೆ ಮಾಡ್ತಾರ ಹೇಳ್ರಿ? ಒಂದು ಸಮಾನತೆ ಇರಬೇಕು, ಸಮವಸ್ತ್ರ ಅಂತ ಹೇಳ್ತೀವಿ ನಾವು ಕನ್ನಡದಾಗ. ಅಂದ್ರ ಯಾವ್ದು ಭೇದ ಭಾವ ಇರಬಾರ್ದು, ಯಾವ ಜಾತಿ ಏನು ಗೊತ್ತಾಗ್ಬಾರ್ದು, ಚಂದಂಗೆ ಎಲ್ಲಾರು ಒಂದೇ ತರ ಬಟ್ಟೆಯನ್ನ ಹಾಕೊಂಡು ಸಾಲಿ ಕಾಲೇಜಿಗೆ ಹೋಗ್ಬೇಕಂತ. ಆದ್ರೆ ಇಲ್ಲಿ ಇವ್ರು ಸೀದಾ ಓಪನ್ ಆಗಿ ಹೇಳ್ತಾರ ಹಿಜಾಬ್ ಹಾಕೊಳ್ಳಿಕ್ಕೂ ಅವಕಾಶ ಐತಂತ. ಕೇಸರಿ ಶಾಲ್ ಹಾಕೊಂಡು ಬರ್ಬೋದಾ ಅಂತ ಕೇಳ್ತಾರೆ. ಶಾಲಾ ಹಾಕೊಂಡು ಬರಾಗಿಲ್ಲ. ಹಿಜಾಬ್ ಒಂದೇ ಅಲ್ಲ, ಶನಿವಾರ ಹಾಕೊಳ್ಳೋರು, ಶಿವದಾರ ಹಾಕೊಳ್ಳೋರು, ರುದ್ರಾಕ್ಷಿ ಹಾಕೊಳ್ಳೋರು ಅವರೆಲ್ಲರಿಗೂ ಕೂಡ ಹಾಕಬಹುದು. ಅವರವ್ರ ನಂಬಿಕೆಗಳಿಗೆ ಅನುಗುಣವಾಗಿ ಹಾಕಬಹುದು. ಅಪ್ ಟು 12th ಸ್ಟ್ಯಾಂಡರ್ಡ್ವರೆಗೆ. ಅದು ಹೈಸ್ಕೂಲ್ ಇರಲಿ, ಕಾಲೇಜ್ ಇರಲಿ, ಪ್ರೈಮರಿ ಸ್ಕೂಲ್ ಇರಲಿ, ಎಲ್ಲಕ್ಕೂ ಕೂಡ ಅನ್ವಯ ಆಗ್ತದೆ. ಸರ್ ಅವ್ರು ಕೇಳ್ತಿರೋದು ಕೇಸರಿ ಶಾಲ್ಗೂ ಅವಕಾಶ ಇದೆಯಾ ಅಂತ ಅವಕಾಶ ಇದೆಯಾ ಅಂತ ಕೇಳ್ತಿದಾರೆ. ಕೇಸರಿ ಶಾಲ್ ಹಾಕೊಂಡು ಬರ್ಬೋದಾ ಅಂತ ಕೇಳ್ತಾರೆ. ಶಾಲ ಹಾಕೊಂಡು ಬರಾಗಿಲ್ಲ. ಟರ್ಬನ್ ಹಾಕಬಹುದು, ಜನಿವಾರ ಹಾಕಬಹುದು, ಮತ್ತೆ ಶಿವದಾರ ಹಾಕಬಹುದು, ರುದ್ರಾಕ್ಷಿ ಹಾಕಬಹುದು, ಮತ್ತೆ ಹಿಜಾಬ್ ಹಾಕಬಹುದು. ಕೇಸರಿ ಟರ್ಬನ್ ಹಾಕೊಂಡ್ ಬರ್ಬೋದಾ ಅಂತ ಅವ್ರು ಹೇಳ್ತಾರೆ. ಕೇಸರಿಯನ್ನ ಬಿಂಬಿಸುವಂತ ಟರ್ಬನ್ ಹಾಕೊಂಡ್ ಬರ್ಬೋದಾ ಅಂತ ನೀವು ಹೇಳಿದ್ರೆ ಟರ್ಬನ್ ಅಂತಂದ್ರೆ ಈಗ ಪ್ರಾಕ್ಟೀಸ್ ನಲ್ಲಿ ಇರೋ ಅಂತ ಹೊಸದಾಗಿ ಮಾಡೋಕ್ಕಾಗಲ್ಲ. ಯಾವ್ದು ಪ್ರಾಕ್ಟೀಸ್ ನಲ್ಲಿ ಇದೆ, ನಂಬಿಕೆಗಳು ಇದ್ದಾವೆ ಇಲ್ಲಿವರೆಗೆ, ಅವು ಮಾತ್ರ. ಸರ್, ಈಗ ಪ್ರೈಮ್ ಮಿನಿಸ್ಟರ್ ಸೇವ್ ಮಾಡಬೇಕು, ಡೀಸೆಲ್ ಸೇವ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಕೇಸರಿ ಶಾಲ್ ಅಂದ್ರೆ ಭಯಂಕರ ಹೊಟ್ಟಿವ್ರಿ. ನೋಡ್ರಿ ಹೆಂಗೈತಿ ವಿಚಿತ್ರ ಧೋರಣೆ ಅಪ್ಪ. ಸಮಾನತೆ ಬಗ್ಗೆ, ಸಂವಿಧಾನದ ಬಗ್ಗೆ ಭಾಷಣ ಮಾಡೋರೆ ಹಿಂಗಂದ್ರೆ ಏನ್ ಮಾಡ್ಬೇಕು ಹೇಳ್ರಿ? ಇನ್ನ DCM DK ಶಿವಕುಮಾರ್ ಸಾಹೇಬ್ರದ್ದು ಜನ್ಮದಿನ ಐತಿ, ಮೇ 15ನೇ ತಾರೀಕು. ಎಷ್ಟ್ ಹೇಳದ್ರಿ ಅವ್ರು, ಏನು ಕಿಮ್ಮತ್ತೆ ಕೊಡಲಾಗ್ಯಾರ ಅವ್ರ ಅಭಿಮಾನಿಗಳು. ಯಾರೇ ನನ್ನ ಹುಟ್ಟಿದಬ್ಬದ ದಿನ ಬ್ಯಾನರ್ ಪೋಸ್ಟರ್ ಹಾಕಿದ್ರೆ ಕೇಸ್ ಹಾಕಿಸ್ತೀನಿ ಅಂತ ಎಷ್ಟ್ ಹೇಳಿದ್ರು, ವಾರ್ನಿಂಗ್ ಮಾಡಿದ್ರು, ಸೀರಿಯಸ್ ಆಗಿ ಹೇಳ್ಯಾರ. ಆದ್ರೂ ಅವ್ರ ಅಭಿಮಾನಿಗಳು ಅವ್ರ ಕಿಮ್ಮತ್ತೆ ಕೊಡಲಾಗ್ಯಾರ. ಫುಲ್ ಅನ್ರೆಸ್ಪೆಕ್ಟ್. ಇವತ್ತಿಗೆ ಇಷ್ಟು ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.